ಗಾಡಿ ಸರ್ವಿಸಿಗೆ ಬಂದಿದೆ. ಈ ಗಾಡೀಲಿ ತುಂಬ ಕಂಪ್ಲೇಂಟ್ ಇದೆ. ಬ್ರೇಕ್ ಜಾಮ್ ಆಗ್ತಿದೆ, ಕ್ಲಚ್ ಜರ್ಕಿಂಗ್ ಇದೆ, ಮೈಲೇಜ್ ಇಲ್ಲ, ತುಂಬ ಕಂಪ್ಲೇಂಟ್ ಇದೆ. ಸರ್ವಿಸ್ಗೆ ಹಾಕೊಂಡು ಎಲ್ಲ ಒಂದೊಂದು ಚೆಕ್ ಮಾಡೋಣ. ಸರ್ವಿಸ್ಗೆ ಹಾಕೊಂಡಿದ್ದಾರೆ. ಫಸ್ಟ್ ವಾಶ್ ನಡೆಯುತ್ತೆ. ವಾಶ್ ಏನಾಗುತ್ತೆ ಅಂದರೆ ಫಸ್ಟ್ ಪ್ರೆಷರ್ ವಾಶ್, ಆಮೇಲೆ ಫುಲ್ ವಾಶ್, ತಿರ್ಗಾ ಪ್ರೆಷರ್ ವಾಶ್. ಇಂಜಿನ್ ಆಯಿಲ್ ಡೌನ್ ಆಗ್ತಿದೆ. ಏರ್ ಫಿಲ್ಟರ್ ಇದೆ, ಚೆನ್ನಾಗಿದೆ. ಸೊ ಕ್ಲೀನ್ ಮಾಡಿ ಅದೇ ಫಿಟ್ ಮಾಡ್ತಾರೆ. ನಾವು ಯೂಸ್ ಮಾಡೋದು ಶೆಲ್ ಆಯಿಲ್. ಶೆಲ್ ಆಯಿಲ್ ಇಂಜಿನ್ ಸ್ಮೂತಾಗಿರುತ್ತೆ. ಈ ಬಿಸಿಗಾಲಕ್ಕೆ ಇಂಜಿನ್ ತಣ್ಣಗಿರುತ್ತೆ. ಬ್ಯಾಕ್ ವೀಲ್ಗೆ ಹೋಗೋಣ. ಗಾಡೀಲಿ ಡ್ರಮ್ ಹೋಗಿದೆ, ಜೊತೆಗೆ ಬ್ರೇಕ್ ಶೂ ಹೋಗಿದೆ. ಸೊ ಎರಡು ಈಗ ಬ್ರೇಕ್ ಶೂ ಮತ್ತು ಡ್ರಮ್ ಹೊಸದು ಹಾಕೋಣ. ಕಸ್ಟಮರ್ ಹತ್ರ ಅಪ್ರೂವಲ್ ತೊಗೊಂಡಿದ್ದೀವಿ. ಸೊ ಬ್ರೇಕ್ ಶೂ ಮತ್ತು ಡ್ರಮ್, ಈಗ ಡ್ರಮ್ಮು ಬ್ರೇಕ್ ಶೂ ರಿಪ್ಲೇಸ್ಮೆಂಟ್ ಆಗಿದೆ, ಫಿಟ್ ಮಾಡ್ತಾ ಇದ್ದಾರೆ. ಈಗ ಕ್ಲಚ್ ಪಾರ್ಟಿಗೆ ಬರೋಣ. ಕ್ಲಚ್ ಪಾರ್ಟಲ್ಲಿ ಬೆಂಡೆಕ್ಸ್ ಬರುತ್ತೆ, ಕ್ಲಚ್ ಬೆಲ್ ಬರುತ್ತೆ, ಕ್ಲಚ್ ಬೆಲ್ಟ್ ಬರುತ್ತೆ, ಲೈನಿಂಗು ಫುಲ್ಲಿ ಅಸೆಂಬ್ಲಿ ಬರುತ್ತೆ, ವೇರಿಯೇಟರ್ ಬಾಡಿ ಬರುತ್ತೆ, ರೋಲರ್ಸ್ ಬರುತ್ತೆ, ಯು ಬುಷ್ ಬರುತ್ತೆ. ಈಗ ಸದ್ಯಕ್ಕೆ ಈ ಗಾಡೀಲಿ ವೇರಿಯೇಟರ್ ಬಾಡಿ, ರೋಲರ್ಸ್, ಯು ಬುಷ್ ಹೋಗಿದೆ. ಸೊ ಇದರಿಂದ ಗಾಡಿ ತುಂಬ ಜರ್ಕಿಂಗ್ ಬರುತ್ತೆ, ಪಿಕಪ್ ಲಾಸ್ ಆಗುತ್ತೆ, ಆ್ಯಂಡ್ ಮೈಲೇಜ್ ಬರೋಲ್ಲ. ಸೊ ಅದಕ್ಕೆ ರೋಲರ್ಸ್, ವೇರಿಯೇಟರ್ ಬಾಡಿ, ಯು ಬುಷ್ ಚೇಂಜ್ ಮಾಡ್ತಾಯಿದ್ವಿ. ಆ್ಯಂಡ್ ಮೋರ್ ಓವರ್ ಫುಲ್ಲಿ ಓಪನ್ ಮಾಡಿ, ಫುಲ್ಲಿ ಆಯಿಲ್ ಸೀಲ್, ಓರಿಂಗ್ ಹಾಕಿ ಗ್ರೀಸಿಂಗ್ ಮಾಡಿ ಕೊಡ್ತೀವಿ. ಅವಾಗ ಕ್ಲಚ್ ಸ್ಮೂತಾಗಿ ಹೋಗುತ್ತೆ. ಮಾಡಿ ಆಯಿಲ್ ಸೀಲ್ ಹಾಕಿ ಗ್ರೀಸಿಂಗ್ ಮಾಡಿ ಫಿಟ್ ಮಾಡ್ತಾರೆ. ಸೊ ಈಗ ಕ್ಲಚ್ಚಲ್ಲಿ ಹೋಗಿರೋ ಐಟಮ್ ವೇರಿಯೇಟರ್ ಬಾಡಿ, ರೋಲರ್ಸ್ ಆ್ಯಂಡ್ ಯು ಬುಷ್ ಹೊಸ ಆಗ್ತದೆ. ಸೊ ಈಗ ಹೋಗಿರೋ ಐಟಮ್ ಎಲ್ಲ ರಿಪ್ಲೇಸ್ ಮಾಡಿದ್ದಾರೆ. ಸಿ ಟಿ ಮಾಡ್ಕೊಂಡು ಫಿಟ್ ಮಾಡ್ತಾರೆ. ಒಂದು ಫ್ರಂಟ್ ಬ್ರೇಕ್ ಕೇಬಲ್ ರಿಪ್ಲೇಸ್ಮೆಂಟ್ ಮಾಡ್ತಾ ಇದ್ದಾರೆ. ಈಗ ಫ್ರಂಟ್ ಬ್ರೇಕ್ಸು ಮತ್ತು ಡ್ರಮ್ ಕ್ಲೀನಿಂಗ್ ನಡೀತಾ ಇದೆ. ಬೇರಿಂಗ್ ಚೆನ್ನಾಗಿದೆ. ಈಗ ಬೇರಿಂಗಿಗೆ ಗ್ರೀಸಿಂಗ್ ಮಾಡ್ತಾ ಇದ್ದಾರೆ. ಈಗ ಗ್ರೀನ್ ಬುಷು ಮತ್ತು ಲಿಂಕರ್ ಆರ್ಮ್ ಬುಷು ಚೆನ್ನಾಗಿದೆ. ಸೊ ಅದನ್ನೇ ಗ್ರೀಸಿಂಗ್ ಮಾಡಿ ಹಾಕ್ತಾ ಇದ್ದಾರೆ. ಲಿಂಕರ್ ಆರ್ಮ್ ಬುಷ್ ಗ್ರೀಸಿಂಗ್ ನಡೀತವೆ. ಈ ಗಾಡೀಲಿ ಈಗ ಫ್ರಂಟ್ ಬ್ರೇಕ್ ಕೇಬಲ್ ಒಂದೇ ಒಂದು ಜಾಮ್ ಆಗ್ತಿದೆ. ಸೊ ಫ್ರಂಟ್ ಬ್ರೇಕ್ ಕೇಬಲ್ ಒಂದು ರಿಪ್ಲೇಸ್ ಮಾಡ್ತಾ ಇದ್ದಾರೆ. ಒಂದು ಫ್ರಂಟ್ ಬ್ರೇಕ್ ಕೇಬಲ್ ರಿಪ್ಲೇಸ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಸ್ಪಾರ್ಕ್ ಪ್ಲಗ್ ಕಡ್ದು ಕ್ಲೀನ್ ಮಾಡ್ಕೊತಾರೆ. ಹಾಗೆ ಕಾರ್ಬೇಟ್ರ್ ಡ್ರೈನ್ ಮಾಡ್ಕೊತಾರೆ. ಸೊ ಗಾಡಿ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ. ಸೊ ಅದಕ್ಕೆ ಕಾರ್ಬೇಟ್ರ್ ಡ್ರೈನ್ ಮಾಡ್ಕೊಂಡು ಸ್ಪಾರ್ಕ್ ಪ್ಲಗ್ ಚೆನ್ನಾಗಿದೆ, ಕ್ಲೀನ್ ಮಾಡ್ಕೊತೀವಿ. ಗಾಡಿ ರೆಡಿಯಾಗಿದೆ. ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಬೇಕು. ಗಾಡಿ ಸ್ಟಾರ್ಟ್ ಮಾಡಿ. ಆರನ್ ಇಂಡಿಕೇಟರ್, ಹೆಡ್ಲೈಟ್ ಚೆಕ್ ಮಾಡ್ಕೊಳ್ಳಿ. ಮುಂದುಗಡೆ ಬರ್ತಾ ಇದೆಯಾ? ಓಕೆ, ಮುಂದುಗಡೆ ಬರ್ತಾ ಇದೆಯಾ? ಬ್ರೇಕ್ ಲೈಟ್, ಹೆಡ್ಲೈಟ್, ಹೈ ಬೀಮ್, ಲೋ ಬೀಮ್, ಮಿರರ್ ಸ್ಟ್ರೈಟ್ ಆಗಿದೆಯಾ? ಓಕೆ, ಈಗ ಟ್ರಯಲ್ ನೋಡ್ಕೊಂಡು ಬಂದು ಮುಗಿಸ್ಬಿಡಿ. ಗಾಡಿ ಫೈನಲ್ ಇನ್ಸ್ಪೆಕ್ಷನ್ ಆದಮೇಲೆ ಟ್ರಯಲ್ ಹೋಗೋಕ್ಕೂ ಮುಂಚೆ ಏರ್ ಚೆಕಪ್ ಆಗುತ್ತೆ.